ದುರ್ಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಮಮತೆ ಶಾಂತಿಯ ಹೊರತು ಮತ್ತೇನು ಬೇಡ. ಇದೊಂದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನ ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಸಂತೋಷದಿಂದ ನಿನ್ನನ್ನು ಆರಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದರೊಡನೆ ಸಮಾನ ಭಾವನೆಯ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಈ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆಲೆಸುವಿ. ಮಾನವ ಕುಲಕೋಟಿಯು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಅದೇನೇನು ಸಂಧಿಗೆ ಸಮ್ಮತಿಸು. ದಾರ ವಿಜಿ ಯದುಪತಿ ಕೇವಲ ಪಾಂಡವರ ಸಲುವಾಗಿಯೂ ಅಲ್ಲ, ಮತ್ತಾರ ಸಲುವಾಗಿಯೋ ನಿನ್ನ ಸಲುವಾಗಿಯೂ. ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕುಲಕೋಟಿಯನ್ನ ಉದ್ಧರಿಸುವ ಸಲುವಾಗಿ ನಾನು ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡಿರುವುದು ನನ್ನ ತಪ್ಪೇ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರಣ? ಹೇಳು ವಾಸುದೇವ. ಹೇಳು ಚಕ್ರೇಶ್ವರ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಕೃಷ್ಣ, ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಪಾಂಡವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೊಂದಿಗೂ ಯುದ್ಧದ ಸಲುವಾಗಿ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ. ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನ ನೋಡಿ ಕರುಬಿದ ನೀನು ಈ ನೀಚನಾದ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನ ಕಪ್ಪಡ ಜೂತಕ್ಕೆ ಸೆಳೆದುದನ್ನ ಮರೆತೆಯಾ? ಇದು ಅಲ್ಲದೆ ಸಹೋದರನ ಧರ್ಮಪತ್ನಿಯಾದ ಪಾಂಚಾಲಿಯನ್ನ ರಾಜ್ಯ ಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಸ್ನೇಹಶೀಲರು ಧರ್ಮನಿಷ್ಠರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಸ್ಪ್ರಾಶನ, ಸರ್ಪಬಂಧ ಇವೆಲ್ಲವನ್ನ ಮರೆತೆಯ? ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿದ ನನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಈ ಕಲಿಕೌರವನನ್ನು ಕಂಡು ಕೆಣಗಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಸಹೋದರಿ ಪಾಂಡವ ಪತ್ನಿ ಪಾಂಚಾಲಿ ಅಂದೇ ದೊಡ್ಡ ಕೃಷ್ಣಾನಾಮಿ ಛಲವನ್ನ. ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಭೂಮಿಗಿಳಿದು ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ, ಈ ಹಸ್ತಿನಾವತಿಯ ರತ್ನ ಸಿಂಹಾಸನದ ಉದಿರಗ್ನಿಯಲ್ಲಿ ಹೊರಿದು ಭಸ್ಮವಾದರೂ ಸರಿಯೇ, ಕಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡ ನೆಲವನ್ನು ಕೊಡೆ.
ವೀರ ಧೀಮಂತ ಶೂರ ಸಾಮ್ರಾಟನೊಡನೆ ಯುದ್ಧ. ಅಟ್ಟಹಾಸದಿಂದ ಈ ಭರತ ಕಂಡವನ ಮೆಟ್ಟಿ ಕೃಷ್ಣ ಬಾವ ಅಟ್ಟಹಾಸದಿಂದ ಈ ಭರತ ಕಂಡವನ ಮೆಟ್ಟಿ ದಿಟ್ಟತನದಿಂದ ಪರಿಪಾಲಿಸಲು ಬಂದಿರುವ ಈ ಕುರು ಸಾಮ್ರಾಜ್ಯವನ್ನ ಆ ನಿನ್ನ ಕೆಟ್ಟ ಪಾಂಡವರ ಕೈಯಲ್ಲೊಪ್ಪಿಸಲು ನಾನೇನು ರಣಹೇಡಿಯ ಕೃಷ್ಣ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಸಹೋದರ, ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈ ಕ್ಷಣ ಕೊಂಡರನ್ನು ಭೇದಿಸಿ ಜಯವ ಜಯಿಸಿ ತರುವೆನ. ಕೊಂಡರನ್ನು ಭೇದಿಸಿ ಜಯವ ಜಯಿಸಿ ಬರುವೆನ. ಹೊರತಿ ನೆರವ ಪದವರನ್ನು ಕಂಡೋಡಿ ಬರುವೆನ. ಜಯ ಹೊರತಿ ನೆರವ ಪದವರನ್ನು ಕಂಡೋಡಿ ಬರುವೆನ. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈ ಕ್ಷಣ ಪದವ ಮುರಿವೆ ಈ ಕ್ಷಣ ಪದವ ಮುರಿವೆ ಈ ಕ್ಷಣ. ಅಗ್ಗಜ ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುರಂಗನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಅದೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವ ನೋಡು. ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿತ್ರಗಳಲ್ಲ. ಒಂದು ಕ್ಷಣವು ನಾವು ನಿಲ್ಲಬಾರದು. ಸರಿ, ಹಾಗೆ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ, ಹೋಗುವ. ವೃದ್ಧರೇ, ನೀವು ಈ ದೂರುತ್ತನನ್ನು ದಮನ ಮಾಡಲಾರದವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬಲ್ಲರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುವ ಇಂತಹ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನ ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವುದಕ್ಕಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು ಮತ್ತು ಆತ್ಮದ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮ ಎಂದು ಶಾಸ್ತ್ರಗಳು ಹೇಳುವು. ಅನೈಚ್ಛಿಕವಾದ ಯುದ್ಧದಿಂದ ಈ ಮಾನವ ಕುಲಕೋಟಿಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ಸಹೋದರ, ಬಂಧಿಸಿರಿ ಕೃಷ್ಣನನ್ನು. ವಂದಿಸಿ ವಂದಿಸಿರಿ ಕೃಷ್ಣನನ್ನು. ಕತಿ ಬೇಡೈಸು ಯೋಧನನೆ ತೋರಿ ಗಣ್ಯಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿ ಗಣ್ಯಾತಿಗಳು ಸೈರನೆ. ಅದೇ ಚಿಂತು ಒದರದೆ ಅದೇ ಮಾತ ಮಗಳುವೆ. ಅದೇ ಚಿಂತು ಒದರದೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ನರದಯ ಪುರದೊಳು ಹಡಿಯಲು ಬಿಡುವೆ. ಕುಲಹೀನ ಕುಲವ ನರದಯ ಪುರದೊಳು ಹಡಿಯಲು ಬಿಡುವೆ. ಕತಿ ಬೇಡೈಸು ಯೋಧನನೆ ತೋರಿ ಗಣ್ಯಾತಿಗಳು ಸೈರನೆ. ಕದನದಲ್ಲಿ ಕದವನಗಜಿತೆ. ಕದನದಲ್ಲಿ ಕದವನಗಜಿತೆ. ಚತುರರಲ್ಲಿ ಮರುಳೆ ಮಂದಮತಿಯಂತೆ ಮುಂದರಿಯದ. ಮಂದಮತಿಯಂತೆ ಮುಂದರಿಯದ. ಕತ್ತುರವ ಪಡುವೆ ಪಡುವೆ. ಸೈರಿಸು ಬಲ್ಲವರ ಸೈರಿಸು ಬಲ್ಲವರ. ಪರಮ ಪುರುಷನೆಂಬ ಬಿರುದನು ಹೊರೆಯೋಳು
ನನ್ನ ಸಂದೇಶವನ್ನ ತಿರಸ್ಕರಿಸಿಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲ ಕಳಂಕ ಸ್ವರೂಪ. ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಆ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ಆಗಲೇ ಮೋಕ್ಷಕುನಿ ಮಾವನವರು ಸೂಕ್ತ ಸಲಹೆಯೊಂದನ್ನಿತ್ತಿದ್ದಾರೆ. ಯಾವ ರೀತಿಯೋ? ಯಾವ ರೀತಿ? ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿಯವರು ಸೂಕ್ತ ಸಲಹೆಯೊಂದನ್ನಿತ್ತಿದ್ದಾರೆ. ನಿಮ್ಮ ಉಚಿತವಾದ ಬೀಳ್ಕೊಡುಗೆಯನ್ನ ನಾನು ಉಚಿತವಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಸಹೋದರ ದುಶ್ಯಾಸನ. ವಂದಿಸಿರಿ. ಅಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಸೆಣಗೆಯಿಂದ ಗಾಳಿಯನ್ನ, ಮರಳಿನಿಂದ ಸಾಗರವನ್ನ ಪ್ರತಿಬಂಧಿಸಿ ಇಚ್ಛಿಸುವಿರ? ವ್ಯರ್ಥ. ಇದು ನಿಮ್ಮಿಂದ ಆಗುವುದಿಲ್ಲ. ಕೃಷ್ಣನ ಪಳ್ಳು ನುಡಿಗಳಿಗೆ ಎದುರಬೇಡಿ. ಬಂಧಿಸಿರಿ. ಈಗ ಬಂಧಿಸಿರಿ ನೋಡೋಣ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನ ಮಾತನಾಡಬೇಕಾಗಿದೆ. ಹಾ ಕರ್ಣ. ಗುಣಗನ ವಾರಿಣಿ ಸೋಮಂ ಸಮಸ್ತ ಜಗದಾನಂದಂ ವಾರಿಗ ಭವದಾತನು ನೀ ವಾರಿಗ ಭವದಾತನು ನೀ ಈ ದಾರಿಣಿಯೋ
ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ದುರ್ಗುಣಗಳು ನಿನ್ನಲ್ಲಿರುವವೆ. ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಕುಲಹೀನನಲ್ಲ. ಕುಲಹೀನನಲ್ಲ, ಕೇಳೆಲ್ಲ ಮಾತ ರವಿ ಅಂಶದೊಳವತರಿಸಿದ ಕುಲಧೀರ ಕರ್ಣ, ಮಾತೆ ನಿನ್ನವರು ಕುರಿತೇ ವರ ಪಾಂಡವರ ಜನನೇ. ಮಾತೆ ನಿನ್ನವರು ಕುರಿತೇ ವರ ಪಾಂಡವರ ಜನನೇ. ಕರೆಯ ಬೆಳಗುವ ರವಿಯ ಕರುಣಗೆ, ಕರೆಯ ಬೆಳಗುವ ರವಿಯ ಕರುಣಗೆ. ಪಾಠ ಮಹಿಮನೆ ಜನಿಸಿ ಮೆರೆವ ರವಿಸುತ್ತನೆ ಸುಕುಮಾರ. ಸುಖವೀರ ಸುಕುಮಾರ. ತಳಮಳವೇ ಮನದ ಚಿಂತೆ ಸರೆ, ಕರ್ಣ, ತಳಮಳವೇ ಮನದ ಚಿಂತೆ ತೊರೆ, ಅಮಿತ ಭುವನದೋ ಕೀರ್ತಿಯ ಗಳಿಸುವೆ. ಅಮಿತ ಭುವನದೋ ಕೀರ್ತಿಯ ಗಳಿಸುವೆ. ಜನತರ ಬೆಳೆಸಿದ ಜನತರ ಬೆಳೆಸಿದನೇ ತಿಳಿಯಲು ಮಗ ಮಹಿಮನ ಬೆಳೆಸಿ ಕರ್ಣ. ಕರ್ಣ, ನೀನು ಸೂತನಲ್ಲ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಹೌದಾ ಪರಮಾತ್ಮ? ಸೂರ್ಯನು ನಿನಗೆ ತಂದೆ ಆಗಬೇಕು. ಓಹೋ ಪರಮಾತ್ಮ, ಪರಮ ಪಾವನೆಯಾದ ಕುಂತಿ ಮಾತೆಯು ನಿನ್ನ ಹೆತ್ತ ತಾಯಿ. ಕುಂತಿ ಮಾತೆಯು? ಹೌದು ಕರ್ಣ, ದೇವ. ಹೌದು. ಲೋಕೈಕ ವೀರರಾದ ಆ ಪಾಂಡವರು ನಿನಗೆ ಸಹೋದರರು ಕರ್ಣ. ದೇವ, ಪರಮಾತ್ಮ, ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಹೌದು ಕರ್ಣ. ಸೂರ್ಯ ಜನಕನು ನನ್ನ ಪಿತಾಮಹನೇ. ನಿಜ ಕರ್ಣ. ಕುಂತಿ ದೇವಿಯು ನನ್ನ ಎತ್ತ ತಾಯಿ. ಸತ್ಯ ಕರ್ಣ. ಓಹೋ, ಈಗ ತಿಳಿಯಿತು. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯುವುದಕ್ಕೋಸ್ಕರ ಈ ರೀತಿ ವಂಚಿಸುತ್ತಿರುವೆ ದೇವ. ಇಲ್ಲ ಕರ್ಣ, ನೀನು ಹೀಗೆ ರಾಜಾದಿರಾಜರೆಂದೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವುದನ್ನು ಬಿಟ್ಟು ಈ ರೀತಿ ಪರರ ಸೇವೆಯಲ್ಲಿ ನಿರತರಾಗುವುದೇ? ಯೋಚಿಸಿ ನೋಡು ಕರ್ಣ. ದೇವ, ನನ್ನ ಭಾಗ್ಯದ ದುರ್ದೈವೇ ದೇವ. Here's a look at my week on Facebook gaming. Monday morning, I play puzzle games. On Tuesday, I choose racing game. ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಎಂದು ವದನ ಅಪನಿಂದೆಯಲ್ಲಿ ಬಂದೆ. ವದನ ಅಪನಿಂದೆಯಲ್ಲಿ
ಕರ್ಣ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಸೂತ ಕುಲ ಈನ ಕುಲ ಎಂದು ಹೇಳಿಸುತ್ತಿರಲ್ಲ, ನಾನೆಂಥವನೆಂಬ ವಿಚಾರ ಅವನಿಗೆ ತಿಳಿಯದೆ ದೇವ. ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ನನ್ನ ನುಡಿಯ ಸಂತೋಷದಿಯಾಲಿಸುದೀಯ ಮಾತು ಕುಂದಿಯ ಕುವರ. ನನ್ನ ನುಡಿಯ ಸಂತೋಷದಿಯಾಲಿಸುದೀಯ ಮಾತು ಕುಂದಿಯ ಕುವರ. ನಾನು ಕುಂತಿ ಮಾತೆಯ ಪುತ್ರನೇ. ಹಾಗಾದ್ರೆ ನನ್ನ ಜನ್ಮ ರಹಸ್ಯವನ್ನು ತಿಳಿಸಬಲ್ಲೆಯಾ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಎಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣ ದ್ವಾರ ಎಳೆದ ಗಂಗಾ ದಾನಶೂರದಿ ದಾನಶೂರ. ಕರ್ಣ, ಕರ್ಣ, ನಾಮಧೇಯದಿ ದಾನಶೂರ, ನಾಮಧೇಯದಿ ದಾನಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಈ ಲೋಕದ ಜನವೆಲ್ಲ ಸೂತ ನೀಚ ಎಂದು ಹೀಯಾಳಿಸುತ್ತಿರಲ್ಲ, ಇದಕ್ಕೆ ಉತ್ತರ ಏನು ದೇವ? ಇಲ್ಲ, ಸೂತನು ಅನಾಥನಲ್ಲ, ಚಂದ್ರಕುಲಾಧೀಶನೇ. ಹೌದು ಕರ್ಣ, ಹೌದು. ಸೂತನು ಅನಾಥನಲ್ಲ, ಚಂದ್ರಕುಲಾಧೀಶನೇ. ಪಾಂಡವರೊಳು ಸೇರಿಸುಕನೇ ಕರ್ಣ. ಪಾಂಡವರೊಳು ಸೇರಿಸುಕನೇ ಬಾಳುವೆ ಬಾರಲಿ ಬಾಳುವೆ ಬಾರಲಿ ಬಾಳುವೆ ಬಾರ ಕರ್ಣ. Bricklay, fresh.